ಮತ್ತು ಇನ್ನೊಂದು ಎಕ್ಸಾಂಪಲನ್ನು ನಾವು ಈ ಸೆಷನಲ್ಲಿ ತೊಗೊಳ್ಳೋಣ. ನೋಡಿ, ಹಿಂದಿನ ತರಗತಿಯಲ್ಲಿ ನಾವು ಇದೇ ಥರ ಎಕ್ಸಾಂಪಲ್ ಇತ್ತು. ಸ್ವಲ್ಪ ಸೂಕ್ಷ್ಮವಾಗಿ ನಾವು ಪ್ರಾಬ್ಲಮನ್ನು ಗಮನಿಸೋಣ, ಓದೋಣ. Show that the relation R in the set L of all lines in a plane given by R is equal to L1 L2 such that L1 is parallel to L2. ನೋಡಿ, ಆಗಲೇ ನಾವು ಇನ್ನೊಂದು ಎಕ್ಸಾಂಪಲ್ ತೊಗೊಂಡಿದ್ವಿ, ಪರ್ಪೆಂಡಿಕ್ಯುಲರ್ ಅಂತ ಇತ್ತು. ಸೊ ಪರ್ಪೆಂಡಿಕ್ಯುಲರ್ ಅಂದರೆ ಲಂಬವಾಗಿರೋದು, ಪ್ಯಾರಲಲ್ ಅಂತಂದ್ರೆ ಏನು, ಸಮಾಂತರವಾಗಿರ್ತಕ್ಕಂಥದ್ದು. ಅಂದರೆ ಈ ಉದಾಹರಣೆಗೆ ಪ್ಯಾರಲಲ್ ಅಂದರೆ ಏನು ನೋಡಿ, ಈ ಥರ ಇದು ದಿಸ್ ಇಸ್ ಫಸ್ಟ್ ಲೈನ್ ಅಂತಂದರೆ ಫಸ್ಟ್ ಲೈನ್ ಸೆಕೆಂಡ್ ಲೈನ್ ಇವೆರಡು ಏನು ಪ್ಯಾರಲಲ್. ಸೊ ದೇ ವಿಲ್ ನೆವರ್ ಮೀಟ್. ಅಂದರೆ L1 ಈಸ್ ಪ್ಯಾರಲಲ್ ಟು L2. ಈ ಥರ ಲೈನ್ಸ್ ಅಂದರೆ ಲೈನ್ಸ್ಗಳ ಮಧ್ಯೆ ಎಕ್ಸಿಸ್ಟ್ ಆಗ್ತಕ್ಕಂಥ ರಿಲೇಷನ್ ಯಾವುದು, ಪ್ಯಾರಲಲ್. ಸೊ ಈ ಥರ ಇದ್ದರೆ ಇದು ಈಕ್ವಲೆನ್ಸ್ ರಿಲೇಷನ್ ಆಗುತ್ತೆ ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ನಾವೀಗ ಆ್ಯಸ್ ಯೂಶುವಲ್ ರಿಫ್ಲೆಕ್ಸಿವ್ ತೊಗೊಳ್ಳೋಣ. ರಿಫ್ಲೆಕ್ಸಿವ್ ಪ್ರಾಪರ್ಟಿ. ಸೊ ರಿಫ್ಲೆಕ್ಸಿವ್ ಪ್ರಾಪರ್ಟಿ ಜನರಲಾಗಿ ನಾವು ಏನಂತ ಬರಿತೀವಿ, ಎಲಿಮೆಂಟ್ ಜನರಲಾಗಿ ಬರೆದಿರ್ತೀನಿ. ಹಾಗಾದರೆ ಇಲ್ಲಿ ಎನಿ ಲೈನ್ ಓಕೆ L2 ನೋಡಿ, ಇಲ್ಲಿ ಬಿಲಾಂಗ್ಸ್ ಟುನ ಡಸ್ ನಾಟ್ ಬಿಲಾಂಗ್ಸ್ ಟುನ ಅನ್ನೋದು ನಾವಲ್ಲಿ ನೋಡಬೇಕು. ಅಂದರೆ L1 ಇಟ್ ಸೆಲ್ಫ್ ಅಲ್ವಾ, L1 ಅಂದರೆ ಯಾವುದೇ ಒಂದು ಲೈನು, ಫಾರ್ ಎಕ್ಸಾಂಪಲ್ L1 ತೊಗೊಳ್ರಿ, L2 ತೊಗೊಳ್ರಿ, ನಾನು ಫಸ್ಟ್ ಲೈನ್ ತೊಗೊಂಡಿದ್ದೀನಿ. ಎನಿ ಲೈನ್ ಈಸ್ ಪ್ಯಾರಲಲ್ ಟು ಇಟ್ ಸೆಲ್ಫ್ ಅಂದರೆ ಒಂದು ಲೈನು ಅದೇ ಲೈನ್ಗೆ ಸಮಾಂತರವಾಗಿರುತ್ತಾ, ಎಸ್ ಇರುತ್ತೆ. ಆದರೆ ಪರ್ಪೆಂಡಿಕ್ಯುಲರ್ ಅಂತ ಬಂದಾಗ ನಾವು ಅದು ರಿಫ್ಲೆಕ್ಸಿವ್ ಆಗಲ್ಲ. ಪರ್ಪೆಂಡಿಕ್ಯುಲರ್ ಅಂತ ಬಂದಾಗ, ಪ್ಯಾರಲಲ್ ಅಂತ ಬಂದಾಗ ಎನಿ ಲೈನ್ ಈಸ್ ಪ್ಯಾರಲಲ್ ಟು ಇಟ್ ಸೆಲ್ಫ್. ಆಬ್ವಿಯಸ್ಲಿ L1 ಪ್ಯಾರಲಲ್ ಟು L1 ಓನ್ಲಿ. ದೇರ್ಫೋರ್ ಆರ್ ಈಸ್ ಈ ರಿಲೇಷನ್ ನಮ್ಗೆ ಏನಾಯಿತು, ರಿಫ್ಲೆಕ್ಸಿವ್ ಆಯಿತು. ಓಕೆ, ಸಿಮೆಟ್ರಿಕ್ ನೋಡೋಣ. ಸೊ ಸಿಮೆಟ್ರಿಕ್ಕಿಗೆ ಜನರಲಾಗಿ ನಾವು ಬರೆಯೋಣ, ಎ ಬಿ ಅಂತಕ್ಕಂಥ ಪೇರ್ ಇದ್ದರೆ ಬಿ ಎ ಅಂತಕ್ಕಂಥ ಪೇರ್ ಇರಬೇಕು. ಹಾಗಾದರೆ ಇಲ್ಲಿ L1 L2 ಬಿಲಾಂಗ್ಸ್ ಟು ಆರ್ ಆಗಿದ್ದರೆ ಅಂದರೆ L1 ಈಸ್ ನೋಡಿ ಸಿಂಬಲ್, L1 ಈಸ್ ಪ್ಯಾರಲಲ್ ಟು L2. ಓಕೆ, ಇಲ್ಲೇ ತಗೊಂಡು L1 ಈಸ್ ಪ್ಯಾರಲಲ್ ಟು L2 ಅಂದರೆ ಒಂದು ಲೈನು ಎರಡು ಲೈನಿಗೆ ಪ್ಯಾರಲಲ್ ಇದೆ ಅಂದರೆ L2 L1 ಪ್ಯಾರಲಲ್ ಇದ್ದೇ ಇರುತ್ತೆ. ಸೊ ವೆರಿ ಈಸಿ. ಸೊ ಇದನ್ನು ನಾವು ಕ್ರಮವನ್ನು ಚೇಂಜ್ ಮಾಡೋಣ. ಇಂಪ್ಲಾಯ್ಸ್ L2 ಈಸ್ ಪ್ಯಾರಲಲ್ ಟು L1. ಅಲ್ಲಿ ನಮಗೆ ಇದೇನಾಗ್ತದೆ, ಸಿಮೆಟ್ರಿಕ್. ವೆರಿ ಸಿಂಪಲ್. ನಾವು ಸಿಂಪಲ್ ಅದನ್ನು ಸಿಮೆಟ್ರಿಕ್ ಅಂತ ಬಂದ್ಬಿಡ್ಬೋದು. ಸೊ ಲಾಸ್ಟ್ ನೋಡೋಣ, ಟ್ರಾನ್ಸಿಟಿವ್. ಇಲ್ಲಿ ನಮಗೆ ಪರ್ಪೆಂಡಿಕ್ಯುಲರ್ ಅಂತ ಇದ್ದಾಗ ಭಾಳ ಕೇರ್ಫುಲ್ ಆಗಿರ್ಬೇಕು. ಸೊ ಇಲ್ಲಿ ಟ್ರಾನ್ಸಿಟಿವ್ ಅಂತಿದ್ದಾಗ ನೋಡಿ, ಇನ್ನೊಂದು ಲೈನ್ ತೊಗೋಬೇಕಲ್ವಾ, L1 ಪ್ಯಾರಲಲ್ ಟು L2, ಇನ್ನೊಂದು ಲೈನ್ ತೊಗೋಣ. ಸರಿ, L3 ತೊಗೊಳ್ತೀನಿ. ನೋಡಿ, ಈಗ ಫಸ್ಟ್ ಲೈನ್ ಸೆಕೆಂಡ್ ಲೈನಿಗೆ ಪ್ಯಾರಲಲ್ ಇದೆ, ಸೆಕೆಂಡ್ ಲೈನ್ ಥರ್ಡ್ ಲೈನಿಗೆ ಪ್ಯಾರಲಲ್ ಇದೆ. ಹಾಗಾದರೆ ಫಸ್ಟು ಲಾಸ್ಟ್ ನೋಡಿ L1 L3 ಆಬ್ವಿಯಸ್ಲಿ ಅವು ಹೆಂಗಿರ್ತವೆ, ಪ್ಯಾರಲಲ್ಲೇ ಇರ್ತವೆ. ಹಾಗಾದರೆ ಇಲ್ಲಿ ನಮಗೆ ಟ್ರಾನ್ಸಿಟಿವ್ ಪ್ರಾಪರ್ಟಿ ಕೂಡ ಓಡಿಸ್ಬಿಡ ಆಗುತ್ತೆ. ಅಂದರೆ ಜನರಲಾಗಿ ಇಲ್ಲಿ ಬರೆಯೋದಾದರೆ, ಸೊ ಆ್ಯಸ್ ಯೂಶುವಲ್ ನಾನು ಬರಿತೀನಿ, ಎ ಬಿ ಅಂತ ಪೇರ್ ಇರಬೇಕು, ಬಿ ಸಿ ಅಂತ ಪೇರ್ ಇದ್ದರೆ ಎ ಸಿ ಅಂತ ಪೇರ್ ಇರಬೇಕು. ಹಾಗಾದರೆ ಇಲ್ಲಿ ಲೈನ್ಸ್ ತೊಗೊಂಡೋಣ. L1 L2 ಬಿಲಾಂಗ್ಸ್ ಟು ಆರ್ ಆ್ಯಂಡ್ ಸೆಕೆಂಡ್ ಲೈನ್ ಥರ್ಡ್ ಲೈನ್ ಬಿಲಾಂಗ್ಸ್ ಟು ಆರ್. ಅಂದರೆ L1 ಪ್ಯಾರಲಲ್ ಟು L2 ಆ್ಯಂಡ್ L2 ಪ್ಯಾರಲಲ್ ಟು L3. ನೋಡಿ, L1 ಪ್ಯಾರಲಲ್ ಟು L2. ಓಕೆ, ಎರಡನೇ ಲೈನ್ ಮೂರನೇ ಲೈನ್ಗೆ ಪ್ಯಾರಲಲ್ ಇದೆ. ಇಂಪ್ಲಾಯ್ಸ್ ಫಸ್ಟು ಲಾಸ್ಟ್ ಅಂದರೆ ಏನು, L1 L3 ಕೂಡ ಹೋಲ್ಸ್ಬಿಡ್ ಆಗುತ್ತೆ. ಅಂದರೆ ಫಸ್ಟ್ ಲೈನ್ ಈಸ್ ಆಬ್ವಿಯಸ್ಲಿ ಫಸ್ಟ್ ಲೈನ್ ಈಸ್ ಪ್ಯಾರಲಲ್ ಟು L3. ಅಲ್ಲಿಗೆ ಆರ್ ಈಸ್ ಏನಾಯಿತು, ಇದು ಟ್ರಾನ್ಸಿಟಿವ್. ನೋಡಿ, ಇದು ರಿಫ್ಲೆಕ್ಸಿವ್ ಆಯಿತು, ಸಿಮೆಟ್ರಿಕ್ ಆಯಿತು, ಟ್ರಾನ್ಸಿಟಿವ್ ಆಯಿತು. ಸೊ ಮೂರು ಪ್ರಾಪರ್ಟಿಗಳನ್ನು ಇದು ಫಾಲೋ ಮಾಡ್ತಾ ಇರೋದ್ರಿಂದ ಆರ್ ಈಸ್ ಆ್ಯನ್ ಈಕ್ವಿವೆಲೆನ್ಸ್ ರಿಲೇಷನ್. ಅದಕ್ಕೆ ಪ್ರಶ್ನೆಯಲ್ಲಿ ನಮಗೆ ಏನಂತ ಹೇಳಿದ್ರು, ಶೋ ದಟ್ ದಿಸ್ ರಿಲೇಷನ್ ಈಸ್ ಆ್ಯನ್ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಹೇಳಿದರು. ಓಕೆ, ಸೊ ಎರಡು ಎಕ್ಸಾಂಪಲ್ಸನ್ನು ನಾವು ತಗೊಂಡಿದ್ದೀವಿ. L1 ಈಸ್ ಪ್ಯಾರಲಲ್ ಟು L2 ಇದ್ದಾಗ ಅದು ರಿಫ್ಲೆಕ್ಸಿವ್ ಆಗುತ್ತೆ, ಸಿಮೆಟ್ರಿಕ್ ಆಗುತ್ತೆ, ಟ್ರಾನ್ಸಿಟಿವ್ ಆಗುತ್ತೆ. ಪರ್ಪೆಂಡಿಕ್ಯುಲರ್ ಅಂತ ಇದ್ದಾಗ ನೋಡಿ, ರಿಫ್ಲೆಕ್ಸಿವ್ ಆಗಿಲ್ಲ, ಸಿಮೆಟ್ರಿಕ್ ಮಾತ್ರ ಆಗಿತ್ತು, ಟ್ರಾನ್ಸಿಟಿವ್ ಕೂಡ ಆಗಿರಲಿಲ್ಲ. ಓಕೆ, ಇವೆರಡು ಎಕ್ಸಾಂಪಲ್ಸು ಸಿಂಪಲ್ ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್ ಎಕ್ಸಾಂಪಲ್ಸ್. ಸೊ ನೋಟ್ ಮಾಡ್ಕೊಳ್ಳಿ. ವಿ ಶಾಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್.